ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ರೆಸ್ಯೂಮ್ ಬಯೋಡೇಟಾ ಹೆಂಗೆ ಮಾಡಬೇಕು ಅಂತ ನೋಡೋಣ. ಅದರೊಳಗೆ ನೀವು ಫ್ರೆಷರ್ಸ್ ಇದ್ರೆ ಈ 3 ಸಿಂಪಲ್ ಸ್ಟೆಪ್ಸ್ ಮಾಡಬೇಕು. ಇವು ಮಾಡಿದ್ರೆ ನಿಮ್ಮ ರೆಸ್ಯೂಮ್ ಸೆಲೆಕ್ಟ್ ಆಗೋದು ಭಾಳ ಈಜಿ. ಓಕೆ, ರೆಸ್ಯೂಮ್ ಹೆಂಗೆ ಫಸ್ಟ್ ಸ್ಟೆಪ್ ಒಳಗೆ ವಾಟ್ ನಾಟ್ ಟು ಇನ್ಕ್ಲೂಡ್ ಇನ್ ಎ ರೆಸ್ಯೂಮೆ. ಇವನ್ನ ರೆಸ್ಯೂಮ್ ಒಳಗೆ ಹಾಕಬಾರ್ದು, ಇವನ್ನ ಸೇರಿಸಬಾರ್ದು. ಓಕೆ, ಅವನ್ನೇ ಇನ್ ಡೀಟೇಲ್ ಆಗಿ ಮಾತಾಡೋಣ. ನೆಕ್ಸ್ಟ್, ಯಾವ್ಯಾವ ರೆಸ್ಯೂಮ್ ಒಳಗೆ ಇಂಪಾರ್ಟೆಂಟ್ ಅವಶ್ಯಕ ಭಾಗಗಳು ಯಾವ್ಯಾವ ಇವು ಇರಬೇಕ, ಮಸ್ಟ್ ಆ್ಯಂಡ್ ಶುಡ್ ಇರಬೇಕು, ಸೊ ದ್ಯಾಟ್ ಯುವರ್ ರೆಸ್ಯೂಮೆ ಗೆಟ್ ಸೆಲೆಕ್ಟೆಡ್. ಮೂರನೇದ್ದು ಡಿಸೈನ್ ಆ್ಯಂಡ್ ಫಾರ್ಮ್ಯಾಟಿಂಗ್ ಟಿಪ್ಸ್. ಇದ್ರಾಗ ಯಾವ ರೀತಿ ರೆಸ್ಯೂಮ್ ಇರಬೇಕು, ಅದರೊಳಗೆ ಯಾವ ರೀತಿ ಫಾರ್ಮ್ಯಾಟ್ ಇರಬೇಕು. ಒಂದು ಎಂಡಲ್ಲಿ ಒಂದು ರೆಸ್ಯೂಮ್ ಕೊಡ್ತೀನಿ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ಹಾಕಿದ್ರೆ ನಿಮ್ಮ ರೆಸ್ಯೂಮ್ ರೆಡಿ ಆಗುತ್ತೆ. ನೀವು ಫ್ರೆಷರ್ಸ್ ಇರಲಿ, ಎಕ್ಸ್ಪೀರಿಯನ್ಸ್ ಇರಲಿ, ಬಟ್ ಇದನ್ನು ಫಾಲೋ ಮಾಡಿದ್ರೆ ಸಾಕು. ಮೊದಲನೇ ಸ್ಟೆಪ್ಪಿಗೆ ಬರೋಣ. ಇದು ವಾಟ್ ನಾಟ್ ಟು ಇನ್ಕ್ಲೂಡ್ ಇನ್ ಯುವರ್ ರೆಸ್ಯೂಮೆ. ಇವುಗಳನ್ನ ನಿಮ್ಮ ರೆಸ್ಯೂಮ್ ಒಳಗೆ ಹಾಕಬಾರ್ದು. ಪರ್ಸ್ನಲ್ ಇನ್ಫೋ, ನೋ ನೀಡ್ ಟು ಹ್ಯಾವ್ ಫೋಟೋ. ನಿಮ್ಮ ಫೋಟೋ, ಜೆಂಡರ್ ಮತ್ತು ಮ್ಯಾರೇಜ್ ಡೀಟೇಲ್ಸ್ ಅವೆಲ್ಲ ಏನು ಬೇಕಾಗಿಲ್ಲ. ಇರ್ರೆಲೆವೆಂಟ್ ಎಕ್ಸ್ಪೀರಿಯನ್ಸ್, ನಿಮ್ಗೇನಾದರೂ ಎಕ್ಸ್ಪೀರಿಯನ್ಸ್, ಈಗ ನೀವು ಯಾವುದೋ ಒಂದು ಟೆಕ್ನಿಕಲ್ ಕಂಪ್ನಿಗೆ ಹಾಕ್ತಿರುವಾಗ ನಾನ್ ಟೆಕ್ನಿಕಲ್ ಎಕ್ಸ್ಪೀರಿಯನ್ಸ್ ಇತ್ತು ಅಥವಾ ಏನಾದರೂ ಅವನ್ನ ಎಲ್ಲ ಏನು ಬೇಕಾಗಿಲ್ಲ. ಅವಾಗ ಅವಿದ್ದು ಅಂದರೆ ಕನ್ಸಿಡರ್ ಮಾಡೋಂಗಿಲ್ಲ. ಸೈಜ್ ಮತ್ತು ಎಕ್ಸಾಕ್ಟ್ ಏನು ಮಾಡಿರಿ ಅದ್ರ ಬಗ್ಗೆ ಹಾಕ್ರಿ. ಮತ್ತು ಅನ್ಪ್ರೊಫೆಷ್ನಲ್ ಇಮೇಲ್, ಲವ್ 1 2 3 ಇದು ಆ ಥರ ಎಲ್ಲ ಪ್ರೊಫೆಷ್ನಲ್ ಹಾಕ್ಬಾರ್ದು. ನಿಮ್ಮ ಫಸ್ಟ್ ನೇಮ್ ಡಾಟ್ ಲಾಸ್ಟ್ ನೇಮ್. ಎರಡನೇದು, ಯಾವ್ಯಾವ ಇನ್ಫಾರ್ಮೇಷನ್ ಇರಲೇಬೇಕು ನಿಮ್ಮ ರೆಸ್ಯೂಮ್ ಒಳಗೆ, ಇದು ಭಾಳ ಇಂಪಾರ್ಟೆಂಟ್. ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ಯಾಕಂದ್ರೆ ಅವರು ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್, ಫೋನ್, ಇಮೇಲ್ ಐ ಡಿ, ಲಿಂಕ್ಡ್ಇನ್. ದ ಲಾಸ್ಟ್ ಒನ್ ಲಿಂಕ್ಡ್ಇನ್ ಈಸ್ ಭಾಳ ಇಂಪಾರ್ಟೆಂಟ್. ಅವರು ನಿಂಗೆ ರೆಸ್ಯೂಮ್ ಲೈಕ್ ಆಯ್ತು, ನಿಮ್ಗೆ ಹೆಂಗೆ ರೀಚ್ ಔಟ್ ಮಾಡಬೇಕು ಅದನ್ನ ಇವನ್ನಂತರೂ ಇಡಲೇಬೇಕು. ಲಿಂಕ್ಡ್ಇನ್ ಈಸ್ ನಿಮ್ಗೆ ಲಿಂಕ್ಡ್ಇನ್ ಗೊತ್ತಿರಲಿಲ್ಲ ಅಂದ್ರೆ ಇದು ನಿಮ್ಮ ಫೇಸ್ಬುಕ್ ಇದು ಹೆಂಗೈತಲ್ಲ, ಇದು ಸೋಷಿಯಲ್ ಮೀಡಿಯಾ ಫಾರ್ ಟೆಕ್ನಾಲಜಿ, ಟೆಕ್ನಿಕಲ್ ಪೀಪಲ್ಗೆ. ಸೊ ಇನ್ನೊಂದು ನಾ ವಿಡಿಯೋ ಲಿಂಕ್ಡ್ಇನ್ ಹೆಂಗೆ ಮಾಡಬೇಕು, ಲಿಂಕ್ಡ್ಇನ್ ಹೆಂಗೆ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಮಾಡ್ತೀನಿ. ಬಟ್ ಅದು ಭಾಳ ಇಂಪಾರ್ಟೆಂಟ್. ಅದು ನೀವೇನೇನು ಹಾಕಿದ್ದೀರಲ್ಲ ಅದು ಕರೆಕ್ಟ್ ಐತಿ ಇಲ್ಲ ಅನ್ನೋದೊಂದು ತೋರಿಸೋ ಒಂದು ಜಾಗ ಅದು. ಆಮೇಲೆ ಆಬ್ಜೆಕ್ಟಿವ್, ನಿಮ್ದು ಏನು, ಯಾವ ಕಂಪ್ನಿಗೆ ಹಾಕಾಕತ್ತೀರಿ, ಏನು ನಿಮ್ದು ಆಬ್ಜೆಕ್ಟಿವ್ ಏನೈತಿ, ಇದ್ರದ್ದು ನಿಮ್ಮ ಗುರಿ ಏನು, ಕ್ಯಾರಿಯರ್ ಗೋಲ್ ಏನು, ಎದಕ್ಕೆ ಮಾಡಾಕತ್ತೀರಿ ಅದನ್ನು ಬ್ರೀಫಾಗಿ ಹಾಕ್ರಿ. ಡಿಗ್ರಿ, ಕಾಲೇಜ್, ಇಯರ್, CGPA ಸಿಂಪಲ್ ಆಗಿಡ್ರಿ. ನಿಮ್ಮ ಚಲೋ ಮಾರ್ಕ್ಸ್ ಬಂದಿದ್ದು ಅಂದ್ರೆ ಅದನ್ನು ಹಾಕ್ರಿ, ಒಂದು ಟೇಬಲರ್ ಕಾಲಮ್ ಒಳಗೆ ಹಾಕ್ರಿ, ಅಥವಾ ಭಾಳ ಎದ್ದು ಕಾಣುವಂಗೆ ಹಾಕ್ರಿ. ಯಾವ ಕಾಲೇಜ್ದಾಗಿದ್ರಿ, ಏನಿದ್ರಿ, ಯಾವಾಗ ಮುಗಿದೈತಿ ಅಂಥೇಳಿ, ಇವೆಲ್ಲನೂ ಇಂಪಾರ್ಟೆಂಟ್. ನೆಕ್ಸ್ಟ್, ಸ್ಕಿಲ್ಸ್. ನೀವೇನಾದರೂ ಪ್ರೋಗ್ರಾಮಿಂಗ್ ಮಾಡಿದ್ರೆ, ಸಾಫ್ಟ್ವೇರ್ ಮಾಡಿದ್ರೆ, ಟೂಲ್ಸ್ ಮಾಡಿದ್ರೆ, ಏನಾರ ಗೊತ್ತಿದ್ದು ಅವನ್ನ ಹಾಕ್ರಿ. ಅವಿದ್ದು ಅಂತಂದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಯಾವುದಾದ್ರೂ ಈಗಾಗಲೇ ಗೊತ್ತಿರುವ ಆ ಕಂಪ್ನಿ ಒಳಗೆ ಹೊಸದಾಗಿದ್ರಿ, ನೀವು ರೆಸ್ಯೂಮ್ ಫ್ರೆಷರ್ಸ್ ಇದ್ದಾಗ ಆ ಕಂಪ್ನಿ ಒಳಗೆ ಈಗಾಗಲೇ ಅದನ್ನು ಯೂಸ್ ಮಾಡ್ತಿದ್ರೆ ನಿಮಗೆ ಟ್ರೈನಿಂಗ್ ಕೊಡಬೇಕಾಗಿಲ್ಲ, ಅಥವಾ ಈಗಾಗಲೇ ಗೊತ್ತಿತ್ತಂದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತು ಭಾಳ ಎಲ್ಲನೂ ಬೇಸಿಕ್ ಗೊತ್ತಿದ್ದನ್ನು ಹಾಕ್ಬಾರ್ದು. ನಿಮಗೆ ಒಂದು ಸ್ವಲ್ಪ ಅಟ್ಲೀಸ್ಟ್ 50% ಗೊತ್ತಿತ್ತು ಇತ್ತಂದ್ರೆ, ಸುಮ್ಮನೆ ಜಾಸ್ತಿ ಗೊತ್ತಿರ್ತದೆ ಅಂತ ಎಲ್ಲನೂ ಗೊತ್ತಂತ ಹಾಕಬಾರ್ದು, ಅವಾಗ ಫೇಕ್ ಅಂತ ಅನಿಸುತ್ತೆ. ಸೊ ಯಾವ್ದು ಗೊತ್ತಿದೆ ಅದು ನೀಟಾಗಿ ಕ್ಲೀನಾಗಿ ಹಾಕ್ರಿ. ಪ್ರಾಜೆಕ್ಟ್ಸ್, ಇದು ಬಹಳ ಇಂಪಾರ್ಟೆಂಟ್. ಅಕಾಡೆಮಿಕ್ ಪ್ರಾಜೆಕ್ಟ್ಸ್, ನೀವೇನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂದರೆ, ಏನೂ ಇರಲಿಲ್ಲ ಅಂದರೆ ನಿಮ್ಮ ಅಕಾಡೆಮಿಕ್ ಪ್ರಾಜೆಕ್ಟ್ಗಳನ್ನ ಚೆನ್ನಾಗಿ ಹಾಕಬೇಕು. ಯಾವಾಗ ಎಷ್ಟು ಜನ ಕೂಡ ಮಾಡಿದ್ರಿ, ಆಬ್ಜೆಕ್ಟಿವ್ ಆಫ್ ದ ಪ್ರಾಜೆಕ್ಟ್ ಏನಿತ್ತು, ನಿಮ್ಮ ರೋಲ್ ಏನಿತ್ತು ಆ ಪ್ರಾಜೆಕ್ಟ್ ಒಳಗೆ, ನೀವೇನು ಮಾಡಿದ್ರಿ, ಆ್ಯಸ್ ಎ ಗ್ರೂಪ್, ಆ್ಯಸ್ ಎ ಟೀಮ್ ನೀವು ವರ್ಕ್ ಮಾಡಿರಿ ಅಂತ ಹೇಳಿ ತೋರಿಸ್ಬೇಕು. ಯಾವುದೋ ಕಂಪ್ನಿಗೆ ಹೋದರೂ ಯು ಹ್ಯಾವ್ ಟು ವರ್ಕ್ ಇನ್ ಎ ಗ್ರೂಪ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಅದನ್ನು ನಿಮ್ಮ ರೆಸ್ಯೂಮೆ ಒಳಗೆ ತೋರಿಸಿದ್ರೆ ಬೇರೆಯವ್ರಿಗಿಂತ ನಿಮ್ಮದು ರೆಸ್ಯೂಮ ಮ್ಯಾಲ್ ಎದ್ದು ಕಾಣಿಸ್ತೈತಿ. ಅವಾಗ ಈಸಿ ಟು ಸೆಲೆಕ್ಟ್. ಇಂಟರ್ನ್ಶಿಪ್, ನೀವೆಲ್ಲರೂ ಹೋಗಿದ್ರೆ, ಇಂಟರ್ನ್ಶಿಪ್ಪಿಗೆ ಹೋಗಿ ಏನಾರು ಕಲ್ತಿದ್ರೆ ಅದನ್ನು ಡೀಟೇಲ್ಸ್ ಹಾಕ್ರಿ. ಇವೆಲ್ಲ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್,
ಎಸೆನ್ಷಿಯಲ್ ಸೆಕ್ಷನ್ಸ್ ಕಂಟಿನ್ಯೂ ಮಾಡಿದ್ರೆ ಸರ್ಟಿಫಿಕೇಷನ್ಸ್ ಎಲ್ಲಾದರೂ ನಿಮ್ಗೆ ಸರ್ಟಿಫಿಕೇಟ್ ಸಿಕ್ಕಿತ್ತು ಏನಾದರೂ ಮಾಡಿದ್ರಿ ನೀವು ನಿಮ್ಮ ಸ್ಪೋರ್ಟ್ಸ್ ಇದ್ರೂ ಅವನ ಸರ್ಟಿಫಿಕೇಷನ್ನು ಹಾಕ್ರಿ ಅಥವಾ ಯಾವುದಾದ್ರೂ ಕೋರ್ಸ್ಗಳೊಳಗೆ ನಿಮ್ಗೆ ಸರ್ಟಿಫಿಕೇಟ್ ಬಂದಿದ್ರೆ ಅವನ್ನ ಹಾಕ್ರಿ ಅಚೀವ್ಮೆಂಟ್ಸ್ ನಿಮ್ಮ ಸ್ಕೂಲ್ ಒಳಗೆ ಏನೋ ಒಂದು ಅರೇಂಜ್ ಮಾಡಿದ್ರಿ ಕಾಲೇಜ್ ಒಳಗೆ ಏನೋ ಒಂದು ಅರೇಂಜ್ ಮಾಡಿದ್ರಿ ಅವನ್ನೆಲ್ಲ ಹಾಕ್ರಿ ಸ್ಕೂಲ್ ಬೇಡ ಕಾಲೇಜ್ಗಳ ಬಗ್ಗೆ ಆ್ಯಕ್ಟಿವಿಟೀಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ವಾಚಿಂಗ್ ಮೂವಿ ಅವೆಲ್ಲ ಬೇಡ ನಿಮಗೆ ಏನಾದರೂ ವಿಚ್ ಶೋಸ್ ಯುವರ್ ಪರ್ಸ್ನಾಲಿಟಿ ಹೋಗೋಣ ಮೂರನೇದ್ದು ಡಿಸೈನ್ ಆ್ಯಂಡ್ ಫಾರ್ಮ್ಯಾಟಿಂಗ್ ಇಲ್ಲಿ ನಿಮ್ಮ ರೆಸ್ಯೂಮ್ಗಳು ಹೆಂಗಿರಬೇಕು ಒನ್ ಪೇಜ್ ಓನ್ಲಿ ಭಾಳ ದೊಡ್ಡದು ನಾವು ಯಾಕಂದರೆ ಕಂಪ್ನಿಗಳಿಗೆ ಟೈಮ್ ಇಲ್ಲ ಈಗ ನಿಮ್ಗೆ ಯೂಟ್ಯೂಬ್ ನೋಡೋ ಬದಲು ಟಿಕ್ಟಾಕ್ ರೀಲ್ಸ್ ಯಾಕೆ ನೋಡ್ತೀರಿ ಇಟ್ ಈಸ್ ಅ ಕನ್ಸೈಸ್ ಆ್ಯಂಡ್ ಇನ್ ಅ ರೈಟ್ ಫಾರ್ಮ್ಯಾಟ್ ವಾಟ್ ಯು ಕ್ಯಾನ್ ವಾಚ್ ಆರ್ ಇನ್ ಅ ರೈಟ್ ವೇ ಸೊ ಅದನ್ನು ಡೀಟೇಲ್ಸನ್ನು ಕನ್ಸೈಸ್ ಆಗಿ ಹಾಕಿ ಒಂದೇ ಪೇಜ್ ಒಳಗೆ ಹಾಕಿದ್ರಂದ್ರೆ ದೇ ಅವ್ರಿಗೆ ಸಿಂಪಲ್ ಲೇಔಟ್ ಆ ಕಡೆ ಈ ಕಡೆ ಫ್ಲವರ್ಸು ನೋ ಸಿಂಪಲ್ ಲೇಔಟ್ ನಾನು ನಿಮಗೆ ಕೊಡ್ತೀನಿ ಒಂದು ಲೇಔಟು ಬುಲೆಟ್ ಪಾಯಿಂಟ್ಸ್ ಈಸಿ ಟು ರೀಡ್ ನೆಕ್ಸ್ಟ್ ಹೋಗೋಣ ಅದರೊಳಗನ ಫಾಂಟ್ ಸೇಮ್ ಇರಬೇಕು ಇಲ್ಲಿ ನಾನೇ ಮಾಡೇನು ನೋಡ್ರಿ ಬೇರೆ ಬೇರೆ ಫಾಂಟ್ ಬೇರೆ ಬೇರೆ ಪೇಜ್ ಒಳಗೆ ಬೇರೆ ಬೇರೆ ಫಾಂಟ್ ಹಂಗಿದ್ದಾಗ ಇನ್ಕನ್ಸಿಸ್ಟೆನ್ಸಿ ಆಗುತ್ತೆ ಒಂದು ಪೇಜ್ ಒಳಗೆ ಅವ್ರು ನೋಡ್ತಿರುವಾಗ ಅದು ಪ್ರಿಂಟ್ಔಟ್ ತೆಗೆದು ನೋಡುವಾಗ ಇನ್ಕನ್ಸಿಸ್ಟೆಂಟಿ ಆಗುತ್ತೆ ಆಮೇಲೆ ಯೂನಿಫಾರ್ಮ್ ಆಗಿರುವಂಗೆ ಆಮೇಲೆ ನೋ ಸ್ಪೆಲ್ಲಿಂಗ್ ಗ್ರಾಮರ್ ಎರರ್ಸ್ ಚೆಕ್ ಮಾಡಿರಿ ಪ್ರೂಫ್ ರೀಡ್ ಮಾಡಿರಿ ಇನ್ನೊಬ್ಬರು ಫ್ರೆಂಡಿಗೆ ಕೊಡ್ರಿ ಸ್ಪೆಲ್ಲಿಂಗು ಇದು ಇರಬಾರ್ದು ಮತ್ತು ರೆಸ್ಯೂಮನ್ನು PDF ಒಳಗೆ ಸೇವ್ ಮಾಡಿರಿ ಸೇವ್ ಮಾಡಿ ಅದು ನೇಮನ್ನು ಸರಿಯಾಗಿ ಕೊಡ್ರಿ ರೆಸ್ಯೂಮೆ ನಿಮ್ಮ ಫಸ್ಟ್ ನೇಮ್ ಡಾಟ್ ಲಾಸ್ಟ್ ನೇಮ್ ರೆಸ್ಯೂಮೆ ಫ್ರೆಷರ್ ಅಥವಾ ಎಕ್ಸ್ಪೀರಿಯನ್ಸ್ ಅಂತ ಹಾಕಿದ್ರಂದ್ರೆ ನಿಮ್ಮ ರೆಸ್ಯೂಮೆ ಸೆಲೆಕ್ಟ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ ಐ ಥಿಂಕ್ ನಾ ಎಲ್ಲ ಕವರ್ ಮಾಡಿದ್ದೀನಿ ಅನಿಸುತ್ತೆ ಏನಾದರೂ ಮಿಸ್ ಮಾಡಿದರೆ ನೀವು ಕಾಮೆಂಟ್ಸ್ ಒಳಗೆ ಹಾಕಿರಿ ನಾನು ಒಂದು ರೆಸ್ಯೂಮೆ ಕೊಡ್ತೀನಿ ಅದನ್ನು ನೀವು ನೋಡಿರಿ ಈ ಥರ ಇದೆ ಇಲ್ಲಿ ನೋಡಿರಿ ಈ ರೆಸ್ಯೂಮೆ ಒಳಗೆ ನಾ ಹೇಳಿದ್ನಲ್ಲ ನೇಮು ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಇಮೇಲ್ ಲಿಂಕ್ಡ್ಇನ್ ಪ್ರೊಫೈಲ್ ನಿಮ್ಮ ಆಬ್ಜೆಕ್ಟಿವ್ ಡಿಗ್ರಿ ಏನೈತಿ ಇವನ್ನೆಲ್ಲನೂ ಹಾಕ್ರಿ ಆಬ್ಜೆಕ್ಟಿವ್ಸ್ ಪ್ರಾಜೆಕ್ಟ್ಸ್ ಒಳಗೆ ವಾಟ್ ವಾಸ್ ದ ಇಂಟೆನ್ಷನ್ ಆಫ್ ದ ಪ್ರಾಜೆಕ್ಟ್ ವಾಟ್ ರೋಲ್ ಡಿಡ್ ಯು ಡೂ ಹೌ ಡಿಡ್ ಯು ವರ್ಕ್ ಆ್ಯಸ್ ಎ ಗ್ರೂಪ್ ಅದನ್ನು ಹಾಕಿದ್ರಿ ರಿಲಿವೆಂಟ್ ಎಕ್ಸ್ಪೀರಿಯನ್ಸ್ ಹಾಕಿದ್ರಿ ಅಚೀವ್ಮೆಂಟ್ಸ್ ಹಾಕಿದ್ರಿ ಸೊ ಕೀಪ್ ಇಟ್ ಸಿಂಪಲ್ ನೀಟ್ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಿರಿ ಈಗ ನೆಕ್ಸ್ಟ್ ವಿಡಿಯೋಗಳನ್ನ ಹೌ ಟು ಕ್ರಿಯೇಟ್ ಲಿಂಕ್ಡ್ಇನ್ ಪೇಜ್ ವಾಟ್ ಡಸ್ ಇಟ್ ನೀಡ್ ಇನ್ಕ್ಲೂಡ್ 3 ಸಿಂಪಲ್ ಸ್ಟೆಪ್ಸ್ 1 2 3 ಯಾವ ಥರ ಫೋಟೋ ಇರಬೇಕು ಅದರೊಳಗೆ ಏನು ಕಂಟೆಂಟ್ ಹಾಕಬೇಕು ಇವು ಆವಾಗ ನಿಮ್ಮ ರೆಸ್ಯೂಮೆ ಅಥವಾ ನಿಮಗೆ ಇಂಟರ್ವ್ಯೂ ಕಾಲ್ ಮಾಡೋದು ಜಾಸ್ತಿ ಇರ್ತೈತಿ ಇಂಟರ್ವ್ಯೂ ಪ್ರಿಪ್ರೇಷನ್ 1 2 3 ಸ್ಟೆಪ್ಸ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತಂದರೆ ಏನಿರಬೇಕು ಅದರೊಳಗೆ ಏನಿರಬಾರ್ದು ಏನು ಎದ್ರ ಬಗ್ಗೆ ಮಾತಾಡಬಾರ್ದು ಅನ್ನೋದೊಂದೇ ಮುಂದಿನ ವಿಡಿಯೋ ಮಾಡ್ತೀನಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್